Hi children, welcome back to JDVS online class. Class 2nd standard subject science. In the last class we have studied about the clean water. What is the means the topic, and we drink clean water, how to purify that water. ನಾವು ಕ್ಲೀನ್ ವಾಟರ್ನ ಡ್ರಿಂಕ್ ಮಾಡಬೇಕು, ಆ ವಾಟರ್ನ ನಾವು ಹೇಗೆ ಕ್ಲೀನ್ ಮಾಡಬೇಕು, ಹೇಗೆ ಪ್ಯೂರಿಫೈಡ್ ಮಾಡಬೇಕು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಓಕೆ, ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿ ನೆಕ್ಸ್ಟ್ ಟಾಪಿಕ್. ಓಕೆ, we should drink filtered water. Why? Because filtered water killed the germs. So we are drink cleaned every day and filtered water. ನಾವು ಯಾಕೆ ಫಿಲ್ಟರ್ ವಾಟರ್ನ ಡ್ರಿಂಕ್ ಮಾಡಬೇಕು ಅಥವಾ ಬಾಯ್ಲ್ಡ್ ವಾಟರ್ನ ಡ್ರಿಂಕ್ ಮಾಡಬೇಕು? ಸೊ ನಾವು ಡೈರೆಕ್ಟಾಗಿ ನದಿಗಳಿಂದ ಬಂದಂತಹ ನೀರನ್ನ ಡ್ರಿಂಕ್ ಮಾಡಬಾರ್ದು. ಸೊ ಅದರಲ್ಲಿ ಕೆಲವೊಂದು ಜರ್ಮ್ಸ್ಗಳು ಮೀನ್ಸ್ ರೋಗಾಣುಗಳಿರ್ತವೆ, ರಾಸಾಯನಿಕಗಳಿರ್ತವೆ. ಸೊ ಅದಕ್ಕೆ ನಾವು ಅದನ್ನು ಫಿಲ್ಟರ್ಡ್ ಮಾಡಿಕೊಂಡು ಡ್ರಿಂಕ್ ಮಾಡಬೇಕು. ಹೇಗೆ ಫಿಲ್ಟರ್ ಮಾಡೋದು? ಸೊ ಈ ನದಿಗಳಿಂದ ಬರುವಂಥ ನೀರನ್ನ ಒಂದು ಕಡೆ ಶೇಖರಿಸಿ ಅಲ್ಲಿ ಫಿಲ್ಟರ್ ಮಾಡಿ ಬಿಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ಬಂದಂತಹ ನೀರನ್ನು ಕೂಡ ನಾವು ಫಿಲ್ಟರ್ ಮಾಡಿನೇ ಡ್ರಿಂಕ್ ಮಾಡಬೇಕು. ಹೇಗೆ ಮಾಡ್ತೀವಿ? ಇತ್ತೀಚಿನ ದಿನಗಳಲ್ಲಿ ಹಲವಾರು ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ಫಿಲ್ಟರ್ಡ್ ವಾಟರ್ ಫಿಲ್ಟರ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ಸ್ ಕೆಂಟ್, ಅಕ್ವಾಗಾರ್ಡ್ ಆ್ಯಂಡ್ ಎಕ್ಸೆಟ್ರಾ. ಬಟ್ ಅದರ್ವೈಸ್ ಬಾಯ್ಲಿಂಗ್ ವಾಟರ್ ಮೀನ್ಸ್ ನೀರನ್ನು ಕುದಿಸಿ ಆರಿಸಿ ಕ್ಲೀನ್ ಆದಂತಹ ವೆಸಲ್ಗಳಿಗೆ ಶೇಖರಿಸಿಟ್ಕೊಂಡು ಡ್ರಿಂಕ್ ಮಾಡಬೇಕು. ದಟ್ ಈಸ್ ವಾಟರ್ ಪ್ಯೂರಿಫಿಕೇಷನ್. ಅದು ಕೂಡ ಒಂದು ವಾಟರ್ ಪ್ಯೂರಿಫೈ ಮೀನ್ಸ್ ವಾಟರ್ನ ಶುದ್ಧವಾಗಿ ಮಾಡುವಂತಹ ಮೆಥಡ್. ಓಕೆ, ನ್ಯಾಚುರಲ್ಲಾಗಿ ಬಂದಂತಹ ವಾಟರು ನಾವು ಈ ರೀತಿ ಫಿಲ್ಟರ್ ಮಾಡಿ ಡ್ರಿಂಕ್ ಮಾಡಬೇಕು ಅಂತಂದರೆ ನಾವು ಯಾಕೆ ಫಿಲ್ಟರ್ ಮಾಡಿ ಡ್ರಿಂಕ್ ಮಾಡ್ತೀವಿ? ಆ ವಾಟರ್ ಹೇಗೆ ಇಂಪ್ಯೂರ್ ಆಗ್ತಿದೆ? ಬರುವಂತಹ ನೀರು ಪ್ಯೂರಾಗೇ ಬರುತ್ತೆ, ಬಟ್ ರೈನ್ ವಾಟರ್ ಈಸ್ ಪ್ಯೂರು. ಮಳೆಯಿಂದ ಬರುವಂತಹ ನೀರು ಪ್ಯೂರಾಗಿ ಬರುತ್ತೆ, ಬಟ್ ಅದು ಭೂಮಿಗೆ ಬಿದ್ದ ಮೇಲೆ ಹೇಗೆ ಇಂಪ್ಯೂರ್ ಆಗುತ್ತೆ? ಅದನ್ನು ನಾವು ಯಾಕೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಎಸ್ ಚಿಲ್ಡ್ರನ್ಸ್, ಆರ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್? ಎಸ್, ಯು ಲಿಸನ್ ಆ್ಯಂಡ್ ಸಿ ಇನ್ ಯುವರ್ text book. Okay, we make the water impure by bathing, washing clothes and throwing waste in the lakes and rivers. Impure water leads to sickness and disease. Okay children, are you underline word sickness, disease and impure. We make the water impure by bathing, washing clothes and throwing waste in the lakes and rivers. We use it drinking water, children's, river and lake and well water. So well water is we use drinking and bathing or washing and many other uses of water and lake, river, tap water. Okay, well water is pure water, ಬಟ್ ವೆಲ್ ವಾಟರ್ನ ನಾವು ಇಂಪ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ರಿವರ್, ಲೇಕ್ ವಾಟರ್ನ ಇಂಪ್ಯೂರ್ ಮಾಡ್ತೀವಿ. ಹೇಗೆ ಇಂಪ್ಯೂರ್ ಮಾಡ್ತೀವಿ? ಸೊ ಪೀಪಲ್ ಮೇಕ್ ವಾಟರ್ ಇಂಪ್ಯೂರ್ ಮೆನಿ ಆಕ್ಟಿವಿಟೀಸ್. Soluble in water. They many use the same polluted water for drinking or bathing or any uses this water. Okay, ನೋಡಿ ನಾವು ಇಲ್ಲಿ ಕ್ಯಾನ್ ಯು ಸಿ ದಿಸ್ ಪಿಕ್ಚರ್ ಚಿಲ್ಡ್ರನ್ಸ್? ಓಕೆ, ಐ ಹ್ಯಾವ್ ಟೇಕ್ ಒನ್ ಪಿಕ್ಚರ್. ಯು ಅಬ್ಸರ್ವ್ ದಿಸ್ ಪಿಕ್ಚರ್. ಸೊ ದಿಸ್ ಪಿಕ್ಚರ್ ಹ್ಯಾವ್ ಮೆನಿ ಪಿಕ್ಚರ್ಸ್. ವೆಲ್, and the man, what is he doing? He doing wash his cloth. And woman, what is she doing? She is cleaning utensils means ಪಾತ್ರೆಗಳನ್ನ ವಾಶ್ ಮಾಡ್ತಿರೋದು. ಸೊ look at this picture children.
he is bring clothes to wash to river. ಈ ಇಲ್ಲಿ ಬರ್ತಿರುವಂತಹ ಹೆಂಗಸು ಬಟ್ಟೆಗಳನ್ನ ತೊಗೊಂಡು ಬರ್ತಿದ್ದಾರೆ. ಏನಕ್ಕೆ? ವಾಶ್ ಮಾಡಲಿಕ್ಕೆ. ಈ ನೀರಲ್ಲಿ, ನದಿ ನೀರಲ್ಲಿ ವಾಶ್ ಮಾಡ್ಕೊಂಡು ತೊಗೊಂಡು ಹೋಗ್ಲಿಕ್ಕೆ ತೊಗೊಂಬರ್ತಿದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ದಿಸ್ ಪಿಕ್ಚರ್? ದಿಸ್ ಈಸ್ ಫ್ಯಾಕ್ಟರಿ ಪಿಕ್ಚರ್. ದಿಸ್ ಈಸ್ ಒನ್ ಫ್ಯಾಕ್ಟರಿ ಪಿಕ್ಚರ್ ಮೀನ್ಸ್ ಕಾರ್ಖಾನೆ. ಫ್ಯಾಕ್ಟರಿ ಮೀನ್ಸ್ ಕಾರ್ಖಾನೆ, ಇಂಡಸ್ಟ್ರೀಸ್, ಫ್ಯಾಕ್ಟರಿ. ಓಕೆ, ಕ್ಯಾನ್ ಯು ಸಿ ದಿಸ್ ಪಿಕ್ಚರ್ ಚಿಲ್ಡ್ರನ್ಸ್? ಕ್ಯಾನ್ ರೌಂಡ್ ದಿಸ್ ಪಿಕ್ಚರ್. ಸೊ factories produce dirty water into river. ಈ ಫ್ಯಾಕ್ಟರಿಗಳಲ್ಲಿ ನೋಡಿ ಡಸ್ಟ್ ವಾಟರ್, ಈ ವಾಟರ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ದಿಸ್ ವಾಟರ್ ಈಸ್ ಗ್ರೇ ಕಲರ್ ಮೀನ್ಸ್ ಬ್ಲ್ಯಾಕ್ ಕಲರ್. ಇಲ್ಲಿಂದ ಬರ್ತಿರುವಂತಹ ವಾಟರು ಬ್ಲ್ಯಾಕ್ ಕಲರಲ್ಲಿ ಬರ್ತಿದೆ. ಅದು ಯಾಕೆ ಬ್ಲ್ಯಾಕ್ ಕಲರ್ ಇದೆ? ಸೊ ಫ್ಯಾಕ್ಟರಿಲಿ ಪ್ರೊಡ್ಯೂಸ್ ಮಾಡ್ತಿರೋದು ಮೀನ್ಸ್ ಫ್ಯಾಕ್ಟರಿಲಿ ಕೆಲಸಗಳಾದಂತಹ ನಂತರದಲ್ಲಿ ಬರ್ತಿರುವಂತಹ ಡರ್ಟಿ ವಾಟರ್, ಇದು ಕೆಮಿಕಲ್ಸ್ ವಾಟರ್, ಹಲವಾರು ರಾಸಾಯನಿಕಗಳು, ಐರನ್ ಮೀನ್ಸ್ ಕಬ್ಬಿಣ ಎಲ್ಲ ಮಿಶ್ರಿತವಾದಂತಹ ವಾಟರ್ನ ಡೈರೆಕ್ಟಾಗಿ ಎಲ್ಲಿಗೆ ಬಿಡ್ತಾ ಇದ್ದಾರೆ? ನದಿಗೆ ಬಿಡ್ತಾ ಇದ್ದಾರೆ. ಸೊ human beings make their many activities into river. Human beings means we means ನಾವುಗಳು ಹಲವಾರು ಕಾರಣಗಳಿಂದಾಗಿ ವಾಟರ್ನ, ನದಿ ನೀರು, ಸರೋವರದ ನೀರು ಆ್ಯಂಡ್ ಪಾಂಡ್, ಕೆರೆಗಳಲ್ಲಿರುವಂತಹ ನೀರು ಎಲ್ಲದನ್ನು ನಾವು, ಕೊಳಗಳಿರುವಂತಹ ನೀರು ಎಲ್ಲದನ್ನು ಕೂಡ ಇಂಪ್ಯೂರ್ ಮಾಡ್ತಿದ್ದೀವಿ. ಯಾಕೆ ಇಂಪ್ಯೂರ್ ಮಾಡ್ತಿದ್ದೀವಿ? ಸೊ ನಮ್ಮ ಅವಶ್ಯಕತೆಗಳ ಕೆಲಸಗಳಿಗೆ ಅನುಗುಣವಾಗಿ ನಾವು ಮಾಡುವಂತಹ ಕೆಲಸಗಳಿಗೆ ವಾಟರ್ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ತಂದು ಅದನ್ನು ಮಾಡ್ಕೋತಿದ್ದೀವಿ. ಅದೇ ಇಲ್ಲಿಂದ ವಾಟರ್ನ ತಗೊಂಡೋಗಿ ಮನೆ ಹತ್ರ ಮಾಡಿಕೊಂಡ್ರೆ ವಾಟರ್ ಇಂಪ್ಯೂರ್ ಆಗುತ್ತಾ? ನೋ. ಸೊ ಆಗ ವಾಟರ್ ಇಂಪ್ಯೂರ್ ಆಗೋದಿಲ್ಲ. ಅಲ್ಲಿಂದ ಬಂದು ಇಲ್ಲಿ ಮಾಡೋದ್ರಿಂದ ವಾಟರ್ ಏನಾಗುತ್ತೆ? ಇಂಪ್ಯೂರ್ ಆಗುತ್ತೆ. ಇದೇ ವಾಟರ್ನ ನಾವು ಡ್ರಿಂಕ್ ಮಾಡಲಿಕ್ಕೆ ಬಳಸ್ತೀವಿ. ಈ ವಾಟರ್ನ ನಾವು ಡ್ರಿಂಕ್ ಮಾಡೋದ್ರಿಂದ ಲೀಡ್ಸ್ ಟು ಸಿಕ್ನೆಸ್ ಆ್ಯಂಡ್ ಡಿಸೀಸ್, ನಮಗೆ ಕಾಯಿಲೆಗಳು ಮತ್ತು ರೋಗಗಳು ಬರುತ್ತವೆ. ಓಕೆ, ಸ್ಕಿನ್ ಅಲರ್ಜಿ ಆ್ಯಂಡ್ ಡಯೇರಿಯಾ, ನೆಕ್ಸ್ಟ್ ಜಾಂಡೀಸ್, ಇವೆಲ್ಲ ವಾಟರಿಂದಾಗಿ ಬರುವಂತಹ ರೋಗಗಳು. ಸೊ ಅದಕ್ಕೆ ನಾವು ಯೂಸ್ ಮಾಡುವಂತಹ ವಾಟರ್ನ ನಾವು ಗುಡ್ಡಾಗಿ ಇಟ್ಕೋಬೇಕು, ಅದನ್ನು ಇಂಪ್ಯೂರ್ ಮಾಡಬಾರ್ದು. ವಿ ಮೇಕ್ ದ ವಾಟರ್ ಇಂಪ್ಯೂರ್ ಬೈ ಬಾತಿಂಗ್. ನೀರಲ್ಲಿ ಸ್ನಾನ ಮಾಡುವುದಕ್ಕೆ ಸೋಪ್ನ ಯೂಸ್ ಮಾಡ್ತೀವಿ. ವಿ ಯೂಸ್ ಟು ಸೋಪ್ ಬಾತಿಂಗಿಗೆ ನಾವು ಸೋಪ್ನ ಯೂಸ್ ಮಾಡ್ತೀವಿ. ಸೋಪ್ನ ಹೇಗೆ ಪ್ರಿಪೇರ್ ಮಾಡಿರ್ತಾರೆ? ರಾಸಾಯನಿಕಗಳನ್ನ ಹಾಕಿ ಮೀನ್ಸ್ ಕೆಮಿಕಲ್ಸ್ಗಳನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಿರ್ತಾರೆ. ನಾವು ಸ್ನಾನ ಮಾಡಿದಂತಹ ಆ ಸೋಪಿನ ನೀರು ಈ ನೀರಲ್ಲಿ ಸೇರಿ ಆ ವಾಟರ್ನ ನಾವು ಡ್ರಿಂಕ್ ಮಾಡಿದಾಗ ನಮಗೆ ಹಲವಾರು ರೋಗಗಳು ಬರುತ್ತೆ. ಸೊ ವಿ ಡು ನಾಟ್ ಇಂಪ್ಯೂರ್ ವಾಟರ್ ಎನಿ ಆ್ಯಕ್ಟಿವಿಟೀಸ್. ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನ ನಾವು ನೀರೊಳಗಡೆ ಮಾಡಬಾರ್ದು. ನೋಡಿ, ಇಲ್ಲಿ ಕ್ಲಾತ್ ವಾಶ್ ಮಾಡ್ತಿರೋದ್ರಿಂದ ಈ ಕ್ಲಾತಲ್ಲಿರುವಂತಹ ಡರ್ಟಿ ಎಲ್ಲ ಈ ನೀರೊಳಗಡೆ ಮಿಕ್ಸ್ ಆಗುತ್ತೆ. ಅನಿಮಲ್ಸ್ಗಳನ್ನ ವಾಶ್ ಮಾಡೋದ್ರಿಂದ ಅನಿಮಲ್ಸ್ ಮೇಲಿರುವಂತಹ ಜರ್ಮ್ಸ್ ಆ್ಯಂಡ್ ಡಸ್ಟ್, ಧೂಳು, ರೋಗಾಣುಗಳು, ಕೀಟಾಣುಗಳೆಲ್ಲ ನೀರಲ್ಲಿ ಮಿಕ್ಸ್ ಆಗುತ್ತೆ. ಈ ಪಾತ್ರೆಗಳಲ್ಲಿರುವಂತಹ ಪ್ರತಿಯೊಂದು ಡರ್ಟು ನೀರಲ್ಲಿ ಮಿಕ್ಸ್ ಆಗುತ್ತೆ. ಬಟ್ಟೆ ತೊಳೆಯೋದ್ರಿಂದ ಬಟ್ಟೆಯಲ್ಲಿರುವಂತಹ ನೀರು ಕೂಡ ಮಿಕ್ಸ್ ಆಗುತ್ತೆ. ಅದೇ ಇಲ್ಲಿ ನಾವು ವೆಲ್ನ ನೋಡ್ತಾ ಇದ್ದೀವಲ್ವ. ಸೊ ವಿ ಕ್ಯಾನ್ ಸಿ ದಿಸ್ ವೆಲ್ ಆ್ಯಂಡ್ ಯೂಸ್ಡ್ ವೆಲ್ ವಾಟರ್. ಈ ವೆಲ್ಲಲ್ಲಿ ವಾಟರ್ನ ತೊಗೊಂಡೋಗಿ ಮನೆ ಹತ್ರ ಮಾಡೋದ್ರಿಂದ ಇಲ್ಲಿರುವಂತಹ ವಾಟರು ಇಂಪ್ಯೂರ್ ಆಗಲ್ಲ. ಸೊ ದಟ್ ಈಸ್ ಗುಡ್ ಹ್ಯಾಬಿಟ್. ಡೋಂಟ್ ಡೂ ದಿಸ್ ಚಿಲ್ಡ್ರನ್ಸ್. ಇದನ್ನು ನಾವು ಮಾಡಬಾರ್ದು. ಓಕೆ, ನೆಕ್ಸ್ಟ್, ವಿ ಮೇಕ್ ದ ವಾಟರ್ ಇಂಪ್ಯೂರ್ ಬೈ ಬಾತಿಂಗ್, ವಾಷಿಂಗ್ ಕ್ಲಾತ್ಸ್ ಆ್ಯಂಡ್ ಥ್ರೋಯಿಂಗ್ ವೇಸ್ಟ್ ಇನ್ ದ ಲೇಕ್ಸ್ ಆ್ಯಂಡ್ ರಿವರ್ಸ್. ಡು ನಾಟ್ ಥ್ರೋ ಎನಿ ಗಾರ್ಬೇಜ್ ಲೇಕ್ಸ್ ಆ್ಯಂಡ್ ರಿವರ್ಸ್. ಯಾವುದೇ ರೀತಿಯಾದಂತಹ ಕಸವನ್ನು ಕೂಡ ನಾವು ನದಿ ಒಳಗಡೆ ಹಾಕಬಾರ್ದು. ಇಂಪ್ಯೂರ್ ವಾಟರ್ ಲಿಡ್ ಟು ಸಿಕ್ನೆಸ್ ಆ್ಯಂಡ್ ಡಿಸೀಸಸ್. ಆಲ್ರೆಡಿ ಐ ಟೋಲ್ಡ್, ಕಾಯಿಲೆ ಮತ್ತು ರೋಗಗಳಿಂದ ನಾವು ಬಳಲಬೇಕಾಗುತ್ತೆ ಈ ರೀತಿಯಾದಂತಹ ವಾಟರ್ನ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್, ವಿ ಮೇಕ್ ದ ವಾಟರ್ ಫ್ಯಾಕ್ಟರೀಸ್ ಆ್ಯಂಡ್ ಫಾರ್ ಎಕ್ಸಾಂಪಲ್ಸ್ ಐರನ್ ಫ್ಯಾಕ್ಟರಿ, ಶುಗರ್ ಫ್ಯಾಕ್ಟರಿ, ರೈಸ್ ಫ್ಯಾಕ್ಟರಿ, ಹಲವಾರು ಕಾರ್ಖಾನೆಗಳು ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುಗಳನ್ನ ಪ್ರಿಪೇರ್ ಮಾಡಿ ಕಳಿಸ್ತಾ ಇರುವಂತಹ
ಕಾರ್ಖಾನೆಗಳು. ಈ ಕಾರ್ಖಾನೆಗಳು ಇಂಪಾರ್ಟೆಂಟು ಅಂತೇಳಿ ನಾವು ರಿವರ್ನ ಇಂಪ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಕಾರ್ಖಾನೆಗಳಿಂದ ಹೊರಬಂದಂತಹ ಕಲುಷಿತವಾದ ನೀರನ್ನು ಬಿಡಲಿಕ್ಕೆ ಬೇರೆ ವ್ಯವಸ್ಥೆನ ಮಾಡಬೇಕು. ಅದನ್ನು ಡೈರೆಕ್ಟಾಗಿ ನೇರವಾಗಿ ನದಿಗಳಿಗೆ ಬಿಡಬಾರ್ದು. ಆಲ್ಮೋಸ್ಟ್ ಫ್ಯಾಕ್ಟರೀಸ್ಗಳಿರೋದು ರಿವರ್ಗಳ ಹತ್ತಿರನೇ, ಸೊ ನಿಯರ್ ಟು ರಿವರ್. ಯಾಕೆ ಅಂದರೆ ಫ್ಯಾಕ್ಟರಿಗಳಿಗೆ ಲಾಟ್ ಆಫ್ ವಾಟರ್ ಬೇಕಾಗಿರೋದ್ರಿಂದ, ತುಂಬ ನೀರು ಬೇಕಾಗಿರೋದ್ರಿಂದ ಎಲ್ಲಿ ರಿವರ್ಗಳಿರುತ್ತೋ ಅಲ್ಲಿ ಲೊಕೇಟೆಡ್ ಫ್ಯಾಕ್ಟರೀಸಲ್ಲಿ ಫ್ಯಾಕ್ಟರಿಗಳು ಲೊಕೇಟ್ ಇರ್ತವೆ. ಸೊ ಇಂಥ ಫ್ಯಾಕ್ಟರಿಗಳಲ್ಲಿ ಬರುವಂತಹ ಈ ನೀರನ್ನು ಅವರು ಪ್ಯೂರ್ ಮಾಡಿ ಬಿಡಬೇಕು ಅಥವಾ ಬೇರೆ ಸ್ಥಳಗಳಿಗೆ ಬಿಡುವಂತಹ ವ್ಯವಸ್ಥೆನ ಮಾಡಬೇಕು. ಆಗ ವಾಟರು ಇಂಪ್ಯೂರ್ ಆಗಲ್ಲ. ಓಕೆ, ಆ್ಯಂಡ್ ವಾಷಿಂಗ್, ಬಾತಿಂಗ್, ದೀಸ್ ಆ್ಯಕ್ಟಿವಿಟೀಸ್ ಡು ನಾಟ್ ಟು ಹಿಯರ್. ನಾವು ನದಿಗಳಲ್ಲಿ ಅದನ್ನು ಮಾಡಬಾರ್ದು. ಓಕೆ, ನೆಕ್ಸ್ಟ್, ವಿ ಮಸ್ಟ್ ನಾಟ್ ವೇಸ್ಟ್ ವಾಟರ್. ಯೂಸ್ ವಾಟರ್ ಓನ್ಲಿ ವೆನ್ ಇಟ್ ಈಸ್ ನೀಡೆಡ್. ವಾಟರ್ ಯೂಸ್ಡ್ ಫಾರ್ ವಾಷಿಂಗ್ ವೆಜಿಟೇಬಲ್ಸ್ ಆರ್ ಗ್ರೈನ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವಾಟರಿಂಗ್ ಪ್ಲ್ಯಾಂಟ್ಸ್. ಸೊ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ವಾಟರ್ ಅನ್ನೋದು ನಮಗೆ ಅತ್ಯಮೂಲ್ಯವಾದದ್ದು. ನೀರು ಅತ್ಯಮೂಲ್ಯವಾದದ್ದು. ಅದರ ಬಳಕೆ ಮಿತವಾಗಿರಬೇಕು. ಓಕೆ, ಡು ನಾಟ್ ವೇಸ್ಟ್ ವಾಟರ್. ವಿ ಮಸ್ಟ್ ನಾಟ್ ವೇಸ್ಟ್ ವಾಟರ್. ನಾವು ವಾಟರ್ನ ವೇಸ್ಟ್ ಮಾಡಲೇಬಾರ್ದು. ಸೊ 1 ವೀಕ್ 15 ಡೇಸ್ ವಾಟರ್ ಬಿಡೋದು ಲೇಟ್ ಆಯಿತು ಅಂತಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಾವು ನೋಡಿದ್ದೀವಿ ಅಲ್ವಾ. ಸೊ ವಿ ಮಸ್ಟ್ ನಾಟ್ ವೇಸ್ಟ್ ವಾಟರ್. ಅದಕ್ಕೆ ವಾಟರ್ನ ವೇಸ್ಟ್ ಮಾಡಬಾರ್ದು. ನೋಡಿ, ಇಲ್ಲಿ ನೀರು ಪೋಲ್ ಆಗ್ತಿದೆ. ಇದು ರಾಂಗ್ ಮೆಥಡ್. ಈ ರೀತಿ ನಾವು ಎಲ್ಲಾದರೂ ನೋಡ್ತೀವ? ವಿ ಸಿ ಎನಿವೇರ್ ವೇಸ್ಟೆಡ್ ವಾಟರ್ ಆ್ಯಂಡ್ ಗೋ ಟರ್ನ್ ಆಫ್ ದ ಟ್ಯಾಪ್. ಎಲ್ಲೇ ನೀರು ವೇಸ್ಟ್ ಆಗ್ತಿರೋದನ್ನ ನೋಡಿದ್ರು ಕೂಡ ಅಲ್ಲಿ ವಾಟರ್ ಟ್ಯಾಪ್ನ ಆಫ್ ಮಾಡಬೇಕು. ಸೊ ವಿ ಮಸ್ಟ್ ನಾಟ್ ವೇಸ್ಟ್ ವಾಟರ್. ಯೂಸ್ ವಾಟರ್ ಓನ್ಲಿ ವೆನ್ ಇಟ್ ಈಸ್ ನೀಡೆಡ್. ವೆನ್ ಇಟ್ ಈಸ್ ನೀಡೆಡ್ ಫಾರ್ ವಾಟರ್ ಆ್ಯಂಡ್ ವಿ ಯೂಸ್ ವಾಟರ್. ನಮಗೆ ಯಾವಾಗ ವಾಟರ್ನ ಅವಶ್ಯಕತೆ ಇರುತ್ತದೆಯೋ ಆಗ ನಾವು ವಾಟರ್ನ ಬಳಸ್ಕೋಬೇಕು. ವಾಟರ್ ಯೂಸ್ಡ್ ಫಾರ್ ವಾಷಿಂಗ್ ವೆಜಿಟೇಬಲ್ಸ್ ಆರ್ ಗ್ರೈನ್ಸ್ ಕ್ಯಾನ್ ಬಿ ಫಾರ್ ವಾಟರಿಂಗ್ ಪ್ಲ್ಯಾಂಟ್ಸ್. ಸೊ ಪ್ಲ್ಯಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್. ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ವಾಟರ್ ಟು ಲಿವ್. ಎಲ್ಲ ಲಿವಿಂಗ್ ಥಿಂಗ್ಸ್ಗಳಿಗೆ ವಾಟರ್ ಬೇಕೇ ಬೇಕು. ಸೊ ಪ್ಲ್ಯಾಂಟ್ಸ್ಗೂ ಬೇಕೇ ಬೇಕು. ಸೊ ಎವ್ರಿ ಡೇ ಯು ವಾಟರಿಂಗ್ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ಗಳಿಗೆ ಎವ್ರಿ ಡೇ ವಾಟರ್ನ ಹಾಕ್ತಿರಬೇಕು. ಆ್ಯಂಡ್ ವಾಟರ್ ಯೂಸ್ಡ್ ಫಾರ್ ವಾಷಿಂಗ್ ವೆಜಿಟೇಬಲ್ಸ್ ಆರ್ ಗ್ರೈನ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವಾಟರಿಂಗ್ ಪ್ಲ್ಯಾಂಟ್ಸ್. ವಾಟರ್ನ ವೆಜಿಟೇಬಲ್ಸ್ಗಳನ್ನ ವಾಶ್ ಮಾಡಲಿಕ್ಕೆ, ಸೊ ವೆಜಿಟೇಬಲ್ಸ್ ನಾವು ಬಳಸುವಂತಹ ವೆಜಿಟೇಬಲ್ಸ್ ಫ್ರೂಟ್ಸ್ಗಳನ್ನ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು. ಗ್ರೈನ್ಸ್ ಮೀನ್ಸ್ ರೈಸು, ನೆಕ್ಸ್ಟ್ ಸೀರಿಯಲ್ಸ್, ಬೇಳೆಕಾಳುಗಳನ್ನೆಲ್ಲ ವಾಶ್ ಮಾಡಲಿಕ್ಕೆ ಬಳಸ್ಕೋಬೇಕು. ನೆಕ್ಸ್ಟ್ ವಾಟರಿಂಗ್ ಪ್ಲ್ಯಾಂಟ್ಸ್. ಗ್ರೈನ್ ಕ್ಯಾನ್ ಬಿ ಯೂಸ್ಡ್ ವಾಟರಿಂಗ್ ಪ್ಲ್ಯಾಂಟ್ಸ್. ವಾಟರಿಂಗ್ ಮೀನ್ಸ್ ಪ್ಲ್ಯಾಂಟ್ಸ್ಗಳಿಗೂ ಕೂಡ ವಾಟರ್ ನೀಡೆಡ್ ಫಾರ್ ಪ್ಲ್ಯಾಂಟ್ಸ್ ಟು ವಾಟರ್. ಪ್ಲಾಂಟ್ಸ್ಗಳಿಗೂ ಕೂಡ ನೀರಿನ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಎವ್ರಿ ಡೇ ಪ್ಲ್ಯಾಂಟ್ಸ್ಗಳಿಗೆ ನೀರನ್ನು ಹಾಕಬೇಕು. ಸೊ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಸೊ ವಿ ಮೇಕ್ ದ ವಾಟರ್ ಇಂಪ್ಯೂರ್ ಬೈ ಬಾತಿಂಗ್, ವಾಷಿಂಗ್ ಕ್ಲಾತ್ಸ್ ಆ್ಯಂಡ್ ಥ್ರೋಯಿಂಗ್ ವೇಸ್ಟ್ ಇನ್ ದ ಲೇಕ್ಸ್ ಆ್ಯಂಡ್ ರಿವರ್. ನಾವು ಹೇಗೆ ವಾಟರ್ನ ಇಂಪ್ಯೂರ್ ಮಾಡ್ತೀವಿ? ವಾಟರ್ ರಿವರಲ್ಲಿ ಸ್ನಾನ ಮಾಡೋದ್ರಿಂದ, ಕ್ಲಾತ್ಸ್ನ ವಾಶ್ ಮಾಡೋದ್ರಿಂದ, ಯುಟೆನ್ಸಿಲ್ಸ್ನ ವಾಶ್ ಮಾಡೋದ್ರಿಂದ. ಈಗ ಮನೆಗಳ ಹತ್ರನೇ ಏನಂತಾರೆ ಅದಕ್ಕೆ, ಚಾನಲ್ಗಳನ್ನ ಇರ್ತಾವಲ್ವ, ಅಂಥವ್ರು ಏನು ಮಾಡ್ತಾರೆ, ಸೊ ಮನೆ ಹತ್ರನೇ ಚಾನಲ್ ಇದೆ ಅಂತೇಳಿ ಅಲ್ಲೇ ಹೋಗಿ ಪಾತ್ರೆ ತೊಳಿತಾರೆ, ಅಲ್ಲೇ ಹೋಗಿ ಬಟ್ಟೆ ತೊಳಿತಾರೆ, ಹಸುಗಳ್ನ ಮೈ ತೊಳಿತಾರೆ, ಎಲ್ಲನೂ ಕೂಡ ಮಾಡ್ತಾರೆ. ಡೋಂಟ್ ಡೂ ದಟ್. ಅದನ್ನು ಮಾಡಬಾರ್ದು. ಓಕೆ, ಸೊ ಅಲ್ಲಿಂದ ನೀರು ತಗೊಂಡೋಗಿ ಮನೆ ಹತ್ರನೇ ಮಾಡ್ಕೋಬೇಕು. ಡು ನಾಟ್ ಇಂಪ್ಯೂರ್ ವಾಟರ್. ನಾವು ವಾಟರ್ನ ಇಂಪ್ಯೂರ್ ಮಾಡಬಾರ್ದು. Impure water leads to sickness and diseases. We used impure water after we feel sickness and many disease. ನಾವು ಆ ಇಂಪ್ಯೂರ್ ವಾಟರ್ನೇ ಉಪಯೋಗಿಸೋದ್ರಿಂದ ಯಾವ ರೀತಿ ನಾವು ನೋವನ್ನು ಅನುಭವಿಸ್ಬೇಕಾಗತ್ತೆ? ಕಾಯಿಲೆಗಳು ಮತ್ತು ರೋಗಗಳಿಂದ ನೋವನ್ನು ಅನುಭವಿಸ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ಲಾಂಟ್ ನೀಡ್ ವಾಟರ್ ಟು ಗ್ರೋ. ಪ್ಲಾಂಟ್ ನೀಡ್ ವಾಟರ್ ಟು ಗ್ರೋ. ಆಲ್
peoples means we watering the plants every day. Okay, this is clean water your topic. Today completed. ಇವತ್ತಿಗೆ ಇದು ಮುಗ್ದಿದೆ. ಓಕೆ, ನೆಕ್ಸ್ಟ್ ಟುಡೇ ಹೋಮ್ವರ್ಕ್ ಚಿಲ್ಡ್ರನ್ಸ್. You write the lesson. We make the water impure by bathing, washing clothes and throwing waste in the lakes and river. Impure water leads to sickness and diseases. Write the 4-line lesson. Okay. After period, I will give this lesson CW. Okay. Thank you, children.